ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಧಾರವಾಡಕ್ಕೆ ಬಂದು ಇಲ್ಲಿ ಯಾವುದಾದರೂ ಪ್ಲೇಸ್ ನೋಡಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಬೈಲ್ವಂಗ್ಲ ಹತ್ರ ಇರುವ ಇಂಚಲ ಗ್ರಾಮಕ್ಕೆ ನೀವು ಭೇಟಿ ನೀಡಬೇಕು. ಇಲ್ಲಿ ಸುಂದರವಾದಂಥ ಒಂದು ಅಂಬಾ ಪರಮೇಶ್ವರಿ ದೇವಸ್ಥಾನವನ್ನು ನಾನು ನಿಮಗೆ ವಿಸಿಟ್ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದು ನಿಜವಾಗ್ಲೂ ಅದ್ಭುತವಾದಂಥ ಮತ್ತು ಸುಂದರವಾದ ದೇವಾಲಯ. ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಇಂಚಲ ಗ್ರಾಮದಲ್ಲಿ ಅಂಬಾ ಪರಮೇಶ್ವರಿ ದೇವಸ್ಥಾನದ ಜೊತೆಗೆ ಇಲ್ಲಿ ಶಿಕ್ಷಣದ ಕ್ಷೇತ್ರಗಳನ್ನು ನೋಡ್ಬೋದು ಮತ್ತು ಶ್ರೀ ಸಿದ್ಧಯೋಗಿ ಮಠವನ್ನು ಕೂಡ ನಾವು ವಿಸಿಟ್ ಮಾಡ್ಬೋದು. ಹಾಗಾದರೆ ಬನ್ನಿ, ಈ ದೇವಸ್ಥಾನವನ್ನು ನಾನು ನಿಮಗೆ ವಿಸಿಟ್ ಮಾಡಲಿಕ್ಕೆ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಶ್ರೀ ಅಂಬಾ ಪರಮೇಶ್ವರಿ ದೇವಸ್ಥಾನದ ಶ್ರೀ ಅಂಬಾ ಪರಮೇಶ್ವರಿ ದೇವಿಯ ಒಂದು ದರ್ಶನ ಮಾಡಿ ಅಲ್ಲಿ ಯಾವ ರೀತಿ ಇದೆ ಎನ್ನುವುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಡೈರೆಕ್ಟಾಗಿ ನಿಮಗೆ ನಾನು ಗರ್ಭಗುಡಿಯ ಚಿತ್ರವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ಇಡೀ ದೇವಸ್ಥಾನವನ್ನು ಶಿಲಾ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ದೇವಸ್ಥಾನವಾಗಿದೆ. ಮಂಗಳಾರತಿ ಮೂರ್ತಿ ತೀರ್ಥ ತಗೊಂಡು ನಾವು ಎಡಬದಿ ಮತ್ತು ಬಲಬದಿಯಲ್ಲಿ ನಾವು ನೋಡೋದಾದರೆ ನವದುರ್ಗಿಯರ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಮೂರ್ತಿಗಳಲ್ಲಿ ಸುಂದರವಾದ ಕೆತ್ತನೆ, ಯಾಕಂದರೆ ಇಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತದೆ. ಯಾಕಂದರೆ ಇದು ಶಿಲಾ ಕಲ್ಲುಗಳಿಂದ ಕೆತ್ತನೆ ಮಾಡಿರುವಂಥ ಒಂದು ದೇವಸ್ಥಾನ, ಹಂಗಾಗಿ ಇದು ತುಂಬ ಸುಂದರವಾಗಿ ಕಾಣಿಸ್ತದೆ. ನೀವು ನೋಡ್ತಾ ಇರ್ಬೋದು, ಶ್ರೀ ನವದುರ್ಗಿಯರ ಅವತಾರವಾದಂತಹ ನವ ದೇವಿಯ ಮೂರ್ತಿಗಳನ್ನು ನೀವು ನೋಡ್ಬೋದು. ಅದೇ ಇದೇ ರೀತಿ ದೇವಸ್ಥಾನದ ಒಳಾಂಗಣದ ಹಿಂಭಾಗದಲ್ಲಿ ಮಧ್ಯಮ ಯುಗ ಪುರುಷರ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಿದ್ಧಾರೂಢರು, ಗುರುನಾಥರೂಢರು, ಶಿವಯೋಗಿ ಸ್ವಾಮಿಗಳು, ದೇವಯ್ಯ ಶಿವಯೋಗಿಗಳು, ಹೀಗೆ ಹಲವಾರು ಸಮಕಾಲೀನ ಯುಗ ಪುರುಷರನ್ನು ಕೂಡ ನಾವು ಇಲ್ಲಿ ನೋಡ್ಬೋದು.
ದೇವಸ್ಥಾನದ ನಂತರ ನಾವು ಶ್ರೀ ಶಿವಯೋಗಿ ಮಠವನ್ನು ಕೂಡ ನಾವು ಇಲ್ಲಿ ವಿಸಿಟ್ ಮಾಡ್ಬೋದು. ಇದು ಕೂಡ ಒಂದು ಅದ್ಭುತವಾದ ಮಠ. ಇದನ್ನು ನಾವು ವಿಸಿಟ್ ಮಾಡಿ ಇದನ್ನು ಕೂಡ ನಾವು ನೋಡಿಕೊಂಡು ಬರ್ಬೋದು. ಈ ಥರದ ಹಲವಾರು ವಿಡಿಯೋಗಳನ್ನು ನೀವೇನಾದ್ರು ಮಿಸ್ ಮಾಡ್ಕೊಳ್ತಾ ಇದ್ದರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋವನ್ನು ನೋಡಿ.